ಬೆಳಗಾವಿಯಲ್ಲಿ ಬಸ್ ನಿರ್ವಾಹಕನ ಮೇಲೆ ಮರಾಠಿಗರು ಮಾಡಿರುವಂತಹ ಹಲ್ಲೆ ಖಂಡಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಕರೆ ನೀಡಿರುವಂತಹ ಕರ್ನಾಟಕ ಬಂದ್ಗೆ ಧಾರವಾಡದಲ್ಲಿ ಯಾವುದೇ ಪ್ರತಿಕ್ರಿಯೆ ವ್ಯಕ್ತವಾಗಿಲ್ಲ. ನಾವೀಗ ಧಾರವಾಡದ ಆಲೂರು ವೆಂಕಟರಾವ್ ವೃತ್ತದಲ್ಲಿದ್ದೇವೆ. ಅಂದ್ರೆ ಧಾರವಾಡದ ಪ್ರಮುಖ ವೃತ್ತ ಇರುತ್ತೆ, ಜುಬ್ಲಿ ಸರ್ಕಲ್ ವೃತ್ತದಲ್ಲಿದ್ದೇವೆ. ಯಾವುದೇ ಬಂದ್ ಮತ್ತು ಪ್ರತಿಭಟನೆಗಳಾದಾಗ ಆ ಪ್ರತಿಭಟನೆ ಮತ್ತು ಬಂದ್ನ ಪ್ರಮುಖ ಕೇಂದ್ರವಾಗಿರುವಂತಹ ಜುಬ್ಲಿ ಸರ್ಕಲ್ ನಲ್ಲಿ ಜನಜೀವನ ಎಂದಿನಂತೆ ಇದೆ. ದಿನ ಬೆಳಗಾದ್ರೆ ಯಾವ ರೀತಿ ವಾಹನಗಳು ಓಡುತ್ತವೆ, ಜನ ತಮ್ಮ ಕೆಲಸ ಕಾರ್ಯಗಳು ಯಾವ ರೀತಿ ಇರ್ತಾರೆ, ಅದೇ ರೀತಿಯಾದಂತಹ ಒಂದು ವಾತಾವರಣ ಇವತ್ತು ಕೂಡ ಇದೆ. ಪ್ರಮುಖವಾಗಿ ಏನಂತಂದ್ರೆ ಕಳೆದ ತಿಂಗಳು ಈ ಒಂದು ನಿರ್ವಾಹಕನ ಮೇಲೆ ಹಲ್ಲೆ ಆಗಿತ್ತು. ಈಗ ಬಂದ್ ಮಾಡ್ತಾ ಇರುವುದು ಕೂಡ ಏನಂತಾರೆ ಈ ಭಾಗದಲ್ಲಿ. ಆದ್ರೆ ಇದಕ್ಕೆ ಸಂಬಂಧಪಟ್ಟ ಈಗಾಗಲೇ ಪ್ರತಿಭಟನೆ ಕೂಡ ಸಾಕಷ್ಟು ಮುಗಿದು ಹೋಗಿವೆ. ಹೀಗಾಗಿ ಈಗ ಕನ್ನಡ ಪರ ಸಂಘಟನೆ ಇದಕ್ಕೆ ಬೆಂಬಲವನ್ನೇ ನೀಡಿಲ್ಲ. ಹೀಗಾಗಿ ಅಂತಾರೆ ಬಂದ್ ಸಂಪೂರ್ಣವಾಗಿ ಏನಂತಂದ್ರೆ ಧಾರವಾಡದಲ್ಲಿ ಯಾವುದೇ ಎಫೆಕ್ಟ್ ಆಗ್ತಾ ಇಲ್ಲ. ಎಲ್ಲ ವ್ಯಾಪಾರ ವಹಿವಾಟುಗಳು ಎಂದಿನಂತೆ ಕೂಡ ಆರಂಭಗೊಳ್ತಾ ಇದೆ. ಹುಬ್ಳಿ ಧಾರವಾಡದಲ್ಲಿ ಸಂಚರಿಸುವಂತ ಬಸ್ಗಳಿರ್ಬೋದು, ಧಾರವಾಡದ ವಿವಿಧ ಬಡಾವಣೆಗಳಿಂದ ಬರುವಂತ ಬಸ್ಗಳು ಎಲ್ಲವೂ ಕೂಡ ಇವತ್ತು ಸಂಚಾರವನ್ನು ಮಾಡ್ತಾ ಇದೆ. ಯಾವುದೇ ಶಾಲಾ ಕಾಲೇಜುಗಳು ರಜೆಯನ್ನು ಕೂಡ ನೀಡಿಲ್ಲ. ಯಾವುದೇ ವ್ಯಾಪಾರಿಗಳ ಸಂಘಟನೆಯಿಂದ ಕೂಡ ಅಂತಾರೆ ಅಂಗಡಿ ಮುಗ್ಗಟ್ಟುಗಳ ಬಂದ್ಗೂ ಕೂಡ ಅಂತಾರೆ ಕರೆ ನೀಡಿಲ್ಲ. ಹೀಗಾಗಿ ಧಾರವಾಡದಲ್ಲಿ ಇವತ್ತು ಎಂದಿನಂತೆ ಜನಜೀವನ ಇದ್ದು ಬಂದ್ ನಿಂದ ಯಾವುದೇ ಕೂಡ ಎಫೆಕ್ಟ್ ಆಗ್ತಾ ಇಲ್ಲ. ಪ್ರಮುಖವಾಗಿ ಏನಂತಾರೆ ಸಾಕಷ್ಟು ಕನ್ನಡ ಪರ ಸಂಘಟನೆಗಳಿಗೆ ಬೆಂಬಲವನ್ನು ಕೂಡ ನೀಡಿಲ್ಲ. ಇನ್ನು ಜಯ ಕರ್ನಾಟಕ ಸಂಘಟನೆ ಅಂದ್ರೆ ಬೆಳಗಾವಿ ಚಲೋವನ್ನು ಮಾಡ್ತೀವಿ ಹೊರತು ನಾವು ಬಂದ್ ಮಾಡೋದಿಲ್ಲ ಅಂತ ಈಗಾಗಲೇ ಕೂಡ ಒಂದು ಪ್ರಕಟಣೆಯನ್ನು ಕೂಡ ಹೊರಡಿಸಿದ್ದು. ಹೀಗಾಗಿ ನಾವು ಈಗಾಗಲೇ ಅಂತಾರೆ ಧಾರವಾಡದಲ್ಲಿ ಬಹುತೇಕ ಕನ್ನಡ ಪರ ಸಂಘಟನೆಗಳು ಇದಕ್ಕೆ ಸಂಬಂಧಪಟ್ಟ ಪ್ರತಿಭಟನೆಯನ್ನು ಕೂಡ ಮುಗಿಸಿರುವ ಹಿನ್ನೆಲೆ ಅಂತಂದ್ರೆ ಯಾರು ಕೂಡ ಇವತ್ತು ನಡೆಸಿರುವಂತಹ ಬಂದ್ಗೆ ಕರೆ ನೀಡಿಲ್ಲ. ಹೀಗಾಗಿ ಧಾರವಾಡದಲ್ಲಿ ಯಾವುದೇ ರೀತಿಯ ಬಂದಿಲ್ಲ. ಸಂಪೂರ್ಣವಾಗಿ ಜನಜೀವನ ಯಾವ ರೀತಿ ಇರುತ್ತೆ ಅದೇ ರೀತಿ ಇವತ್ತಿನ ಜನಜೀವನ ನಡೀತಾ ಇದೆ. ಡಿವಿ ಕಮ್ಮ ರಿಪಬ್ಲಿಕ್ ಕನ್ನಡ, ಧಾರವಾಡ. ಬೆಳಗಾವಿಯಲ್ಲಿ ಬಸ್ ನಿರ್ವಾಹಕನ ಮೇಲೆ ಮರಾಠಿಗರು ಮಾಡಿರುವಂತಹ ಹಲ್ಲೆ ಖಂಡಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಕರೆ ನೀಡಿರುವಂತಹ ಕರ್ನಾಟಕ ಬಂದ್ಗೆ ಧಾರವಾಡದಲ್ಲಿ ಯಾವುದೇ ಪ್ರತಿಕ್ರಿಯೆ ವ್ಯಕ್ತವಾಗಿಲ್ಲ. ನಾವೀಗ ಧಾರವಾಡದ ಆಲೂರು ವೆಂಕಟರಾವ್ ವೃತ್ತದಲ್ಲಿದ್ದೇವೆ. ಅಂದ್ರೆ ಧಾರವಾಡದ ಪ್ರಮುಖ ವೃತ್ತ ಇರುತ್ತೆ, ಜುಬ್ಲಿ ಸರ್ಕಲ್ ವೃತ್ತದಲ್ಲಿದ್ದೇವೆ. ಯಾವುದೇ ಬಂದ್ ಮತ್ತು ಪ್ರತಿಭಟನೆಗಳಾದಾಗ ಆ ಪ್ರತಿಭಟನೆ ಮತ್ತು ಬಂದ್ನ ಪ್ರಮುಖ ಕೇಂದ್ರವಾಗಿರುವಂತಹ ಜುಬ್ಲಿ ಸರ್ಕಲ್ ನಲ್ಲಿ ಜನಜೀವನ ಎಂದಿನಂತೆ ಇದೆ. ದಿನ ಬೆಳಗಾದ್ರೆ ಯಾವ ರೀತಿ ವಾಹನಗಳು ಓಡುತ್ತವೆ, ಜನ ತಮ್ಮ ಕೆಲಸ ಕಾರ್ಯಗಳು ಯಾವ ರೀತಿ ಇರ್ತಾರೆ, ಅದೇ ರೀತಿಯಾದಂತಹ ಒಂದು ವಾತಾವರಣ ಇವತ್ತು ಕೂಡ ಇದೆ. ಪ್ರಮುಖವಾಗಿ ಏನಂತಂದ್ರೆ ಕಳೆದ ತಿಂಗಳು ಈ ಒಂದು ನಿರ್ವಾಹಕನ ಮೇಲೆ ಹಲ್ಲೆ ಆಗಿತ್ತು. ಈಗ ಬಂದ್ ಮಾಡ್ತಾ ಇರುವುದು ಕೂಡ ಏನಂತಾರೆ ಈ ಭಾಗದಲ್ಲಿ. ಆದ್ರೆ ಇದಕ್ಕೆ ಸಂಬಂಧಪಟ್ಟ ಈಗಾಗಲೇ ಪ್ರತಿಭಟನೆ ಕೂಡ ಸಾಕಷ್ಟು ಮುಗಿದು ಹೋಗಿವೆ. ಹೀಗಾಗಿ ಈಗ ಕನ್ನಡ ಪರ ಸಂಘಟನೆ ಇದಕ್ಕೆ ಬೆಂಬಲವನ್ನೇ ನೀಡಿಲ್ಲ. ಹೀಗಾಗಿ ಅಂತಾರೆ ಬಂದ್ ಸಂಪೂರ್ಣವಾಗಿ ಏನಂತಂದ್ರೆ ಧಾರವಾಡದಲ್ಲಿ ಯಾವುದೇ ಎಫೆಕ್ಟ್ ಆಗ್ತಾ ಇಲ್ಲ. ಎಲ್ಲ ವ್ಯಾಪಾರ ವಹಿವಾಟುಗಳು ಎಂದಿನಂತೆ ಕೂಡ ಆರಂಭಗೊಳ್ತಾ ಇದೆ. ಹುಬ್ಳಿ ಧಾರವಾಡದಲ್ಲಿ ಸಂಚರಿಸುವಂತ ಬಸ್ಗಳಿರ್ಬೋದು, ಧಾರವಾಡದ ವಿವಿಧ ಬಡಾವಣೆಗಳಿಂದ ಬರುವಂತ ಬಸ್ಗಳು ಎಲ್ಲವೂ ಕೂಡ ಇವತ್ತು ಸಂಚಾರವನ್ನು ಮಾಡ್ತಾ ಇದೆ. ಯಾವುದೇ ಶಾಲಾ ಕಾಲೇಜುಗಳು ರಜೆಯನ್ನು ಕೂಡ ನೀಡಿಲ್ಲ. ಯಾವುದೇ ವ್ಯಾಪಾರಿಗಳ ಸಂಘಟನೆಯಿಂದ ಕೂಡ ಅಂತಾರೆ ಅಂಗಡಿ ಮುಗ್ಗಟ್ಟುಗಳ ಬಂದ್ಗೂ ಕೂಡ ಅಂತಾರೆ ಕರೆ ನೀಡಿಲ್ಲ. ಹೀಗಾಗಿ ಧಾರವಾಡದಲ್ಲಿ ಇವತ್ತು ಎಂದಿನಂತೆ ಜನಜೀವನ ಇದ್ದು ಬಂದ್ ನಿಂದ ಯಾವುದೇ ಕೂಡ ಎಫೆಕ್ಟ್ ಆಗ್ತಾ ಇಲ್ಲ. ಪ್ರಮುಖವಾಗಿ ಏನಂತಾರೆ ಸಾಕಷ್ಟು ಕನ್ನಡ ಪರ ಸಂಘಟನೆಗಳಿಗೆ ಬೆಂಬಲವನ್ನು ಕೂಡ ನೀಡಿಲ್ಲ. ಇನ್ನು ಜಯ ಕರ್ನಾಟಕ ಸಂಘಟನೆ ಅಂದ್ರೆ ಬೆಳಗಾವಿ ಚಲೋವನ್ನು ಮಾಡ್ತೀವಿ ಹೊರತು ನಾವು ಬಂದ್ ಮಾಡೋದಿಲ್ಲ ಅಂತ ಈಗಾಗಲೇ ಕೂಡ ಒಂದು ಪ್ರಕಟಣೆಯನ್ನು ಕೂಡ ಹೊರಡಿಸಿದ್ದು. ಹೀಗಾಗಿ ನಾವು ಈಗಾಗಲೇ ಅಂತಾರೆ ಧಾರವಾಡದಲ್ಲಿ ಬಹುತೇಕ ಕನ್ನಡ ಪರ ಸಂಘಟನೆಗಳು ಇದಕ್ಕೆ ಸಂಬಂಧಪಟ್ಟ ಪ್ರತಿಭಟನೆಯನ್ನು ಕೂಡ ಮುಗಿಸಿರುವ ಹಿನ್ನೆಲೆ ಅಂತಂದ್ರೆ ಯಾರು ಕೂಡ ಇವತ್ತು ನಡೆಸಿರುವಂತಹ ಬಂದ್ಗೆ ಕರೆ ನೀಡಿಲ್ಲ. ಹೀಗಾಗಿ ಧಾರವಾಡದಲ್ಲಿ ಯಾವುದೇ ರೀತಿಯ ಬಂದಿಲ್ಲ. ಸಂಪೂರ್ಣವಾಗಿ ಜನಜೀವನ ಯಾವ ರೀತಿ ಇರುತ್ತೆ ಅದೇ ರೀತಿ ಇವತ್ತಿನ ಜನಜೀವನ ನಡೀತಾ ಇದೆ. ಡಿವಿ ಕಮ್ಮ ರಿಪಬ್ಲಿಕ್ ಕನ್ನಡ, ಧಾರವಾಡ. ಬೆಳಗಾವಿಯಲ್ಲಿ ಬಸ್ ನಿರ್ವಾಹಕನ ಮೇಲೆ ಮರಾಠಿಗರು ಮಾಡಿರುವಂತಹ ಹಲ್ಲೆ ಖಂಡಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಕರೆ ನೀಡಿರುವಂತಹ ಕರ್ನಾಟಕ ಬಂದ್ಗೆ ಧಾರವಾಡದಲ್ಲಿ ಯಾವುದೇ ಪ್ರತಿಕ್ರಿಯೆ ವ್ಯಕ್ತವಾಗಿಲ್ಲ. ನಾವೀಗ ಧಾರವಾಡದ ಆಲೂರು ವೆಂಕಟರಾವ್ ವೃತ್ತದಲ್ಲಿದ್ದೇವೆ. ಅಂದ್ರೆ ಧಾರವಾಡದ ಪ್ರಮುಖ ವೃತ್ತ ಇರುತ್ತೆ, ಜುಬ್ಲಿ ಸರ್ಕಲ್ ವೃತ್ತದಲ್ಲಿದ್ದೇವೆ. ಯಾವುದೇ ಬಂದ್ ಮತ್ತು ಪ್ರತಿಭಟನೆಗಳಾದಾಗ ಆ ಪ್ರತಿಭಟನೆ ಮತ್ತು ಬಂದ್ನ ಪ್ರಮುಖ ಕೇಂದ್ರವಾಗಿರುವಂತಹ ಜುಬ್ಲಿ ಸರ್ಕಲ್ ನಲ್ಲಿ ಜನಜೀವನ ಎಂದಿನಂತೆ ಇದೆ. ದಿನ ಬೆಳಗಾದ್ರೆ ಯಾವ ರೀತಿ ವಾಹನಗಳು ಓಡುತ್ತವೆ, ಜನ ತಮ್ಮ ಕೆಲಸ ಕಾರ್ಯಗಳು ಯಾವ ರೀತಿ ಇರ್ತಾರೆ, ಅದೇ ರೀತಿಯಾದಂತಹ ಒಂದು ವಾತಾವರಣ ಇವತ್ತು ಕೂಡ ಇದೆ. ಪ್ರಮುಖವಾಗಿ ಏನಂತಂದ್ರೆ ಕಳೆದ ತಿಂಗಳು ಈ ಒಂದು ನಿರ್ವಾಹಕನ ಮೇಲೆ ಹಲ್ಲೆ ಆಗಿತ್ತು. ಈಗ ಬಂದ್ ಮಾಡ್ತಾ ಇರುವುದು ಕೂಡ ಏನಂತಾರೆ ಈ ಭಾಗದಲ್ಲಿ. ಆದ್ರೆ ಇದಕ್ಕೆ ಸಂಬಂಧಪಟ್ಟ ಈಗಾಗಲೇ ಪ್ರತಿಭಟನೆ ಕೂಡ ಸಾಕಷ್ಟು ಮುಗಿದು ಹೋಗಿವೆ. ಹೀಗಾಗಿ ಈಗ ಕನ್ನಡ ಪರ ಸಂಘಟನೆ ಇದಕ್ಕೆ ಬೆಂಬಲವನ್ನೇ ನೀಡಿಲ್ಲ. ಹೀಗಾಗಿ ಅಂತಾರೆ ಬಂದ್ ಸಂಪೂರ್ಣವಾಗಿ ಏನಂತಂದ್ರೆ ಧಾರವಾಡದಲ್ಲಿ ಯಾವುದೇ ಎಫೆಕ್ಟ್ ಆಗ್ತಾ ಇಲ್ಲ. ಎಲ್ಲ ವ್ಯಾಪಾರ ವಹಿವಾಟುಗಳು ಎಂದಿನಂತೆ ಕೂಡ ಆರಂಭಗೊಳ್ತಾ ಇದೆ. ಹುಬ್ಳಿ ಧಾರವಾಡದಲ್ಲಿ ಸಂಚರಿಸುವಂತ ಬಸ್ಗಳಿರ್ಬೋದು, ಧಾರವಾಡದ ವಿವಿಧ ಬಡಾವಣೆಗಳಿಂದ ಬರುವಂತ ಬಸ್ಗಳು ಎಲ್ಲವೂ ಕೂಡ ಇವತ್ತು ಸಂಚಾರವನ್ನು ಮಾಡ್ತಾ ಇದೆ. ಯಾವುದೇ ಶಾಲಾ ಕಾಲೇಜುಗಳು ರಜೆಯನ್ನು ಕೂಡ ನೀಡಿಲ್ಲ. ಯಾವುದೇ ವ್ಯಾಪಾರಿಗಳ ಸಂಘಟನೆಯಿಂದ ಕೂಡ ಅಂತಾರೆ ಅಂಗಡಿ ಮುಗ್ಗಟ್ಟುಗಳ ಬಂದ್ಗೂ ಕೂಡ ಅಂತಾರೆ ಕರೆ ನೀಡಿಲ್ಲ. ಹೀಗಾಗಿ ಧಾರವಾಡದಲ್ಲಿ ಇವತ್ತು ಎಂದಿನಂತೆ ಜನಜೀವನ ಇದ್ದು ಬಂದ್ ನಿಂದ ಯಾವುದೇ ಕೂಡ ಎಫೆಕ್ಟ್ ಆಗ್ತಾ ಇಲ್ಲ. ಪ್ರಮುಖವಾಗಿ ಏನಂತಾರೆ ಸಾಕಷ್ಟು ಕನ್ನಡ ಪರ ಸಂಘಟನೆಗಳಿಗೆ ಬೆಂಬಲವನ್ನು ಕೂಡ ನೀಡಿಲ್ಲ. ಇನ್ನು ಜಯ ಕರ್ನಾಟಕ ಸಂಘಟನೆ ಅಂದ್ರೆ ಬೆಳಗಾವಿ ಚಲೋವನ್ನು ಮಾಡ್ತೀವಿ ಹೊರತು ನಾವು ಬಂದ್ ಮಾಡೋದಿಲ್ಲ ಅಂತ ಈಗಾಗಲೇ ಕೂಡ ಒಂದು ಪ್ರಕಟಣೆಯನ್ನು ಕೂಡ ಹೊರಡಿಸಿದ್ದು. ಹೀಗಾಗಿ ನಾವು ಈಗಾಗಲೇ ಅಂತಾರೆ ಧಾರವಾಡದಲ್ಲಿ ಬಹುತೇಕ ಕನ್ನಡ ಪರ ಸಂಘಟನೆಗಳು ಇದಕ್ಕೆ ಸಂಬಂಧಪಟ್ಟ ಪ್ರತಿಭಟನೆಯನ್ನು ಕೂಡ ಮುಗಿಸಿರುವ ಹಿನ್ನೆಲೆ ಅಂತಂದ್ರೆ ಯಾರು ಕೂಡ ಇವತ್ತು ನಡೆಸಿರುವಂತಹ ಬಂದ್ಗೆ ಕರೆ ನೀಡಿಲ್ಲ. ಹೀಗಾಗಿ ಧಾರವಾಡದಲ್ಲಿ ಯಾವುದೇ ರೀತಿಯ ಬಂದಿಲ್ಲ. ಸಂಪೂರ್ಣವಾಗಿ ಜನಜೀವನ ಯಾವ ರೀತಿ ಇರುತ್ತೆ ಅದೇ ರೀತಿ ಇವತ್ತಿನ ಜನಜೀವನ ನಡೀತಾ ಇದೆ.
ಡಿವಿ ಕಮ್ಮ ರಿಪಬ್ಲಿಕ್ ಕನ್ನಡ ಧಾರವಾಡ. ಬೆಳಗಾವಿಯಲ್ಲಿ ಬಸ್ ನಿರ್ವಾಹಕನ ಮೇಲೆ ಮರಾಠಿಗರು ಮಾಡಿರುವಂತಹ ಹಲ್ಲೆ ಖಂಡಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಕನ್ನಡಪರ ಹೋರಾಟಗಾರ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಕರೆ ನೀಡಿರುವಂತಹ ಕರ್ನಾಟಕ ಬಂದ್ಗೆ ಧಾರವಾಡದಲ್ಲಿ ಯಾವುದೇ ಪ್ರತಿಕ್ರಿಯೆ ವ್ಯಕ್ತವಾಗಿಲ್ಲ. ನಾವೀಗ ಧಾರವಾಡದ ಆಲೂರು ವೆಂಕಟರಾವ್ ವೃತ್ತದಲ್ಲಿದ್ದೇವೆ. ಅಂದ್ರೆ ಧಾರವಾಡದ ಪ್ರಮುಖ ವೃತ್ತ ಇರುತ್ತೆ ಜುಬ್ಲಿ ಸರ್ಕಲ್ ವೃತ್ತದಲ್ಲಿದ್ದೇವೆ. ಯಾವುದೇ ಬಂದ್ ಮತ್ತು ಪ್ರತಿಭಟನೆಗಳಾದಾಗ ಆ ಪ್ರತಿಭಟನೆ ಮತ್ತು ಬಂದ್ನ ಪ್ರಮುಖ ಕೇಂದ್ರವಾಗಿರುವಂತಹ ಜುಬ್ಲಿ ಸರ್ಕಲ್ ನಲ್ಲಿ ಜನಜೀವನ ಎಂದಿನಂತೆ ಇದೆ. ದಿನ ಬೆಳಗಾದ್ರೆ ಯಾವ ರೀತಿ ವಾಹನಗಳು ಓಡುತ್ತವೆ, ಜನ ತಮ್ಮ ಕೆಲಸ ಕಾರ್ಯಗಳು ಯಾವ ರೀತಿ ಇರ್ತಾರೆ ಅದೇ ರೀತಿಯಾದಂತಹ ಒಂದು ವಾತಾವರಣ ಇವತ್ತು ಕೂಡ ಇದೆ. ಪ್ರಮುಖವಾಗಿ ಏನಂತಂದ್ರೆ ಕಳೆದ ತಿಂಗಳು ಈ ಒಂದು ನಿರ್ವಾಹಕನ ಮೇಲೆ ಹಲ್ಲೆ ಆಗಿತ್ತು. ಈಗ ಬಂದ್ ಮಾಡ್ತಾ ಇರುವುದು ಕೂಡ ಏನಂತಾರೆ ಈ ಭಾಗದಲ್ಲಿ. ಆದ್ರೆ ಇದಕ್ಕೆ ಸಂಬಂಧಪಟ್ಟ ಈಗಾಗಲೇ ಪ್ರತಿಭಟನೆ ಕೂಡ ಸಾಕಷ್ಟು ಮುಗಿದು ಹೋಗಿವೆ. ಹೀಗಾಗಿ ಈಗ ಕನ್ನಡ ಪರ ಸಂಘಟನೆಗಳಿಗೆ ಬೆಂಬಲವನ್ನೇ ನೀಡಿಲ್ಲ. ಹೀಗಾಗಿ ಅಂತಾರೆ ಬಂದ್ ಸಂಪೂರ್ಣವಾಗಿ ಏನಂತಂದ್ರೆ ಧಾರವಾಡದಲ್ಲಿ ಯಾವುದೇ ಎಫೆಕ್ಟ್ ಆಗ್ತಾ ಇಲ್ಲ. ಎಲ್ಲ ವ್ಯಾಪಾರ ವಹಿವಾಟುಗಳು ಎಂದಿನಂತೆ ಕೂಡ ಆರಂಭಗೊಳ್ತಾ ಇದೆ. ಹುಬ್ಳಿ ಧಾರವಾಡದಲ್ಲಿ ಸಂಚರಿಸುವಂತ ಬಸ್ಗಳಿರ್ಬೋದು, ಧಾರವಾಡದ ವಿವಿಧ ಬಡಾವಣೆಗಳಿಂದ ಬರುವಂತ ಬಸ್ಗಳು ಎಲ್ಲವೂ ಕೂಡ ಅಂತ ಇವತ್ತು ಸಂಚಾರವನ್ನು ಮಾಡ್ತಾ ಇದೆ. ಯಾವುದೇ ಶಾಲಾ ಕಾಲೇಜುಗಳು ರಜೆಯನ್ನು ಕೂಡ ನೀಡಿಲ್ಲ. ಯಾವುದೇ ವ್ಯಾಪಾರಿಗಳ ಸಂಘಟನೆಯಿಂದ ಕೂಡ ಅಂತಾರೆ ಅಂಗಡಿ ಮುಗ್ಗಟ್ಟುಗಳ ಬಂದ್ಗೂ ಕೂಡ ಅಂತಾರೆ ಕರೆ ನೀಡಿಲ್ಲ. ಹೀಗಾಗಿ ಧಾರವಾಡದಲ್ಲಿ ಇವತ್ತು ಎಂದಿನಂತೆ ಜನಜೀವನ ಇದ್ದು ಬಂದ್ ನಿಂದ ಯಾವುದೇ ಕೂಡ ಎಫೆಕ್ಟ್ ಆಗ್ತಾ ಇಲ್ಲ. ಪ್ರಮುಖವಾಗಿ ಏನಂತಾರೆ ಸಾಕಷ್ಟು ಕನ್ನಡಪರ ಸಂಘಟನೆಗಳಿಗೆ ಬೆಂಬಲವನ್ನು ಕೂಡ ನೀಡಿಲ್ಲ. ಇನ್ನು ಜಯ ಕರ್ನಾಟಕ ಸಂಘಟನೆ ಅಂದ್ರೆ ಬೆಳಗಾವಿ ಚಲೋವನ್ನು ಮಾಡ್ತೀವಿ ಹೊರತು ನಾವು ಬಂದ್ ಮಾಡೋದಿಲ್ಲ ಅಂತ ಈಗಾಗಲೇ ಕೂಡ ಒಂದು ಪ್ರಕಟಣೆಯನ್ನು ಕೂಡ ಹೊರಡಿಸಿದ್ದು. ಹೀಗಾಗಿ ನಾವು ಈಗಾಗಲೇ ಅಂತಾರೆ ಧಾರವಾಡದಲ್ಲಿ ಬಹುತೇಕ ಕನ್ನಡಪರ ಸಂಘಟನೆಗಳು ಇದಕ್ಕೆ ಸಂಬಂಧಪಟ್ಟ ಪ್ರತಿಭಟನೆಯನ್ನು ಕೂಡ ಮುಗಿಸಿರುವ ಹಿನ್ನೆಲೆ ಅಂತಂದ್ರೆ ಯಾರು ಕೂಡ ಇವತ್ತು ನಡೆಸಿರುವಂತಹ ಬಂದ್ಗೆ ಕರೆ ನೀಡಿಲ್ಲ. ಹೀಗಾಗಿ ಧಾರವಾಡದಲ್ಲಿ ಯಾವುದೇ ರೀತಿಯ ಬಂದ್ ಇಲ್ಲ. ಸಂಪೂರ್ಣವಾಗಿ ಜನಜೀವನ ಯಾವ ರೀತಿ ಇರುತ್ತೆ ಅದೇ ರೀತಿ ಇವತ್ತಿನ ಜನಜೀವನ ನಡೀತಾ ಇದೆ. ಡಿವಿ ಕಮ್ಮ ರಿಪಬ್ಲಿಕ್ ಕನ್ನಡ ಧಾರವಾಡ. ಬೆಳಗಾವಿಯಲ್ಲಿ ಬಸ್ ನಿರ್ವಾಹಕನ ಮೇಲೆ ಮರಾಠಿಗರು ಮಾಡಿರುವಂತಹ ಹಲ್ಲೆ ಖಂಡಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಕನ್ನಡಪರ ಹೋರಾಟಗಾರ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಕರೆ ನೀಡಿರುವಂತಹ ಕರ್ನಾಟಕ ಬಂದ್ಗೆ ಧಾರವಾಡದಲ್ಲಿ ಯಾವುದೇ ಪ್ರತಿಕ್ರಿಯೆ ವ್ಯಕ್ತವಾಗಿಲ್ಲ. ನಾವೀಗ ಧಾರವಾಡದ ಆಲೂರು ವೆಂಕಟರಾವ್ ವೃತ್ತದಲ್ಲಿದ್ದೇವೆ. ಅಂದ್ರೆ ಧಾರವಾಡದ ಪ್ರಮುಖ ವೃತ್ತ ಇರುತ್ತೆ ಜುಬ್ಲಿ ಸರ್ಕಲ್ ವೃತ್ತದಲ್ಲಿದ್ದೇವೆ. ಯಾವುದೇ ಬಂದ್ ಮತ್ತು ಪ್ರತಿಭಟನೆಗಳಾದಾಗ ಆ ಪ್ರತಿಭಟನೆ ಮತ್ತು ಬಂದ್ನ ಪ್ರಮುಖ ಕೇಂದ್ರವಾಗಿರುವಂತಹ ಜುಬ್ಲಿ ಸರ್ಕಲ್ ನಲ್ಲಿ ಜನಜೀವನ ಎಂದಿನಂತೆ ಇದೆ. ದಿನ ಬೆಳಗಾದ್ರೆ ಯಾವ ರೀತಿ ವಾಹನಗಳು ಓಡುತ್ತವೆ, ಜನ ತಮ್ಮ ಕೆಲಸ ಕಾರ್ಯಗಳು ಯಾವ ರೀತಿ ಇರ್ತಾರೆ ಅದೇ ರೀತಿಯಾದಂತಹ ಒಂದು ವಾತಾವರಣ ಇವತ್ತು ಕೂಡ ಇದೆ. ಪ್ರಮುಖವಾಗಿ ಏನಂತಂದ್ರೆ ಕಳೆದ ತಿಂಗಳು ಈ ಒಂದು ನಿರ್ವಾಹಕನ ಮೇಲೆ ಹಲ್ಲೆ ಆಗಿತ್ತು. ಈಗ ಬಂದ್ ಮಾಡ್ತಾ ಇರುವುದು ಕೂಡ ಏನಂತಾರೆ ಈ ಭಾಗದಲ್ಲಿ. ಆದ್ರೆ ಇದಕ್ಕೆ ಸಂಬಂಧಪಟ್ಟ ಈಗಾಗಲೇ ಪ್ರತಿಭಟನೆ ಕೂಡ ಸಾಕಷ್ಟು ಮುಗಿದು ಹೋಗಿವೆ. ಹೀಗಾಗಿ ಈಗ ಕನ್ನಡ ಪರ ಸಂಘಟನೆಗಳಿಗೆ ಬೆಂಬಲವನ್ನೇ ನೀಡಿಲ್ಲ. ಹೀಗಾಗಿ ಅಂತಾರೆ ಬಂದ್ ಸಂಪೂರ್ಣವಾಗಿ ಏನಂತಂದ್ರೆ ಧಾರವಾಡದಲ್ಲಿ ಯಾವುದೇ ಎಫೆಕ್ಟ್ ಆಗ್ತಾ ಇಲ್ಲ. ಎಲ್ಲ ವ್ಯಾಪಾರ ವಹಿವಾಟುಗಳು ಎಂದಿನಂತೆ ಕೂಡ ಆರಂಭಗೊಳ್ತಾ ಇದೆ. ಹುಬ್ಳಿ ಧಾರವಾಡದಲ್ಲಿ ಸಂಚರಿಸುವಂತ ಬಸ್ಗಳಿರ್ಬೋದು, ಧಾರವಾಡದ ವಿವಿಧ ಬಡಾವಣೆಗಳಿಂದ ಬರುವಂತ ಬಸ್ಗಳು ಎಲ್ಲವೂ ಕೂಡ ಅಂತ ಇವತ್ತು ಸಂಚಾರವನ್ನು ಮಾಡ್ತಾ ಇದೆ. ಯಾವುದೇ ಶಾಲಾ ಕಾಲೇಜುಗಳು ರಜೆಯನ್ನು ಕೂಡ ನೀಡಿಲ್ಲ. ಯಾವುದೇ ವ್ಯಾಪಾರಿಗಳ ಸಂಘಟನೆಯಿಂದ ಕೂಡ ಅಂತಾರೆ ಅಂಗಡಿ ಮುಗ್ಗಟ್ಟುಗಳ ಬಂದ್ಗೂ ಕೂಡ ಅಂತಾರೆ ಕರೆ ನೀಡಿಲ್ಲ. ಹೀಗಾಗಿ ಧಾರವಾಡದಲ್ಲಿ ಇವತ್ತು ಎಂದಿನಂತೆ ಜನಜೀವನ ಇದ್ದು ಬಂದ್ ನಿಂದ ಯಾವುದೇ ಕೂಡ ಎಫೆಕ್ಟ್ ಆಗ್ತಾ ಇಲ್ಲ. ಪ್ರಮುಖವಾಗಿ ಏನಂತಾರೆ ಸಾಕಷ್ಟು ಕನ್ನಡಪರ ಸಂಘಟನೆಗಳಿಗೆ ಬೆಂಬಲವನ್ನು ಕೂಡ ನೀಡಿಲ್ಲ. ಇನ್ನು ಜಯ ಕರ್ನಾಟಕ ಸಂಘಟನೆ ಅಂದ್ರೆ ಬೆಳಗಾವಿ ಚಲೋವನ್ನು ಮಾಡ್ತೀವಿ ಹೊರತು ನಾವು ಬಂದ್ ಮಾಡೋದಿಲ್ಲ ಅಂತ ಈಗಾಗಲೇ ಕೂಡ ಒಂದು ಪ್ರಕಟಣೆಯನ್ನು ಕೂಡ ಹೊರಡಿಸಿದ್ದು. ಹೀಗಾಗಿ ನಾವು ಈಗಾಗಲೇ ಅಂತಾರೆ ಧಾರವಾಡದಲ್ಲಿ ಬಹುತೇಕ ಕನ್ನಡಪರ ಸಂಘಟನೆಗಳು ಇದಕ್ಕೆ ಸಂಬಂಧಪಟ್ಟ ಪ್ರತಿಭಟನೆಯನ್ನು ಕೂಡ ಮುಗಿಸಿರುವ ಹಿನ್ನೆಲೆ ಅಂತಂದ್ರೆ ಯಾರು ಕೂಡ ಇವತ್ತು ನಡೆಸಿರುವಂತಹ ಬಂದ್ಗೆ ಕರೆ ನೀಡಿಲ್ಲ. ಹೀಗಾಗಿ ಧಾರವಾಡದಲ್ಲಿ ಯಾವುದೇ ರೀತಿಯ ಬಂದ್ ಇಲ್ಲ. ಸಂಪೂರ್ಣವಾಗಿ ಜನಜೀವನ ಯಾವ ರೀತಿ ಇರುತ್ತೆ ಅದೇ ರೀತಿ ಇವತ್ತಿನ ಜನಜೀವನ ನಡೀತಾ ಇದೆ. ಡಿವಿ ಕಮ್ಮ ರಿಪಬ್ಲಿಕ್ ಕನ್ನಡ ಧಾರವಾಡ. ಬೆಳಗಾವಿಯಲ್ಲಿ ಬಸ್ ನಿರ್ವಾಹಕನ ಮೇಲೆ ಮರಾಠಿಗರು ಮಾಡಿರುವಂತಹ ಹಲ್ಲೆ ಖಂಡಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಕನ್ನಡಪರ ಹೋರಾಟಗಾರ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಕರೆ ನೀಡಿರುವಂತಹ ಕರ್ನಾಟಕ ಬಂದ್ಗೆ ಧಾರವಾಡದಲ್ಲಿ ಯಾವುದೇ ಪ್ರತಿಕ್ರಿಯೆ ವ್ಯಕ್ತವಾಗಿಲ್ಲ. ನಾವೀಗ ಧಾರವಾಡದ ಆಲೂರು ವೆಂಕಟರಾವ್ ವೃತ್ತದಲ್ಲಿದ್ದೇವೆ. ಅಂದ್ರೆ ಧಾರವಾಡದ ಪ್ರಮುಖ ವೃತ್ತ ಇರುತ್ತೆ ಜುಬ್ಲಿ ಸರ್ಕಲ್ ವೃತ್ತದಲ್ಲಿದ್ದೇವೆ. ಯಾವುದೇ ಬಂದ್ ಮತ್ತು ಪ್ರತಿಭಟನೆಗಳಾದಾಗ ಆ ಪ್ರತಿಭಟನೆ ಮತ್ತು ಬಂದ್ನ ಪ್ರಮುಖ ಕೇಂದ್ರವಾಗಿರುವಂತಹ ಜುಬ್ಲಿ ಸರ್ಕಲ್ ನಲ್ಲಿ ಜನಜೀವನ ಎಂದಿನಂತೆ ಇದೆ. ದಿನ ಬೆಳಗಾದ್ರೆ ಯಾವ ರೀತಿ ವಾಹನಗಳು ಓಡುತ್ತವೆ, ಜನ ತಮ್ಮ ಕೆಲಸ ಕಾರ್ಯಗಳು ಯಾವ ರೀತಿ ಇರ್ತಾರೆ ಅದೇ ರೀತಿಯಾದಂತಹ ಒಂದು ವಾತಾವರಣ ಇವತ್ತು ಕೂಡ ಇದೆ. ಪ್ರಮುಖವಾಗಿ ಏನಂತಂದ್ರೆ ಕಳೆದ ತಿಂಗಳು ಈ ಒಂದು ನಿರ್ವಾಹಕನ ಮೇಲೆ ಹಲ್ಲೆ ಆಗಿತ್ತು. ಈಗ ಬಂದ್ ಮಾಡ್ತಾ ಇರುವುದು ಕೂಡ ಏನಂತಾರೆ ಈ ಭಾಗದಲ್ಲಿ. ಆದ್ರೆ ಇದಕ್ಕೆ ಸಂಬಂಧಪಟ್ಟ ಈಗಾಗಲೇ ಪ್ರತಿಭಟನೆ ಕೂಡ ಸಾಕಷ್ಟು ಮುಗಿದು ಹೋಗಿವೆ. ಹೀಗಾಗಿ ಈಗ ಕನ್ನಡ ಪರ ಸಂಘಟನೆಗಳಿಗೆ ಬೆಂಬಲವನ್ನೇ ನೀಡಿಲ್ಲ. ಹೀಗಾಗಿ ಅಂತಾರೆ ಬಂದ್ ಸಂಪೂರ್ಣವಾಗಿ ಏನಂತಂದ್ರೆ ಧಾರವಾಡದಲ್ಲಿ ಯಾವುದೇ ಎಫೆಕ್ಟ್ ಆಗ್ತಾ ಇಲ್ಲ. ಎಲ್ಲ ವ್ಯಾಪಾರ ವಹಿವಾಟುಗಳು ಎಂದಿನಂತೆ ಕೂಡ ಆರಂಭಗೊಳ್ತಾ ಇದೆ. ಹುಬ್ಳಿ ಧಾರವಾಡದಲ್ಲಿ ಸಂಚರಿಸುವಂತ ಬಸ್ಗಳಿರ್ಬೋದು, ಧಾರವಾಡದ ವಿವಿಧ ಬಡಾವಣೆಗಳಿಂದ ಬರುವಂತ ಬಸ್ಗಳು ಎಲ್ಲವೂ ಕೂಡ ಅಂತ ಇವತ್ತು ಸಂಚಾರವನ್ನು ಮಾಡ್ತಾ ಇದೆ. ಯಾವುದೇ ಶಾಲಾ ಕಾಲೇಜುಗಳು ರಜೆಯನ್ನು ಕೂಡ ನೀಡಿಲ್ಲ. ಯಾವುದೇ ವ್ಯಾಪಾರಿಗಳ ಸಂಘಟನೆಯಿಂದ ಕೂಡ ಅಂತಾರೆ ಅಂಗಡಿ ಮುಗ್ಗಟ್ಟುಗಳ ಬಂದ್ಗೂ ಕೂಡ ಅಂತಾರೆ ಕರೆ ನೀಡಿಲ್ಲ. ಹೀಗಾಗಿ ಧಾರವಾಡದಲ್ಲಿ ಇವತ್ತು ಎಂದಿನಂತೆ ಜನಜೀವನ ಇದ್ದು ಬಂದ್ ನಿಂದ ಯಾವುದೇ ಕೂಡ ಎಫೆಕ್ಟ್ ಆಗ್ತಾ ಇಲ್ಲ. ಪ್ರಮುಖವಾಗಿ ಏನಂತಾರೆ ಸಾಕಷ್ಟು ಕನ್ನಡಪರ ಸಂಘಟನೆಗಳಿಗೆ ಬೆಂಬಲವನ್ನು ಕೂಡ ನೀಡಿಲ್ಲ. ಇನ್ನು ಜಯ ಕರ್ನಾಟಕ ಸಂಘಟನೆ ಅಂದ್ರೆ ಬೆಳಗಾವಿ ಚಲೋವನ್ನು ಮಾಡ್ತೀವಿ ಹೊರತು ನಾವು ಬಂದ್ ಮಾಡೋದಿಲ್ಲ ಅಂತ ಈಗಾಗಲೇ ಕೂಡ ಒಂದು ಪ್ರಕಟಣೆಯನ್ನು ಕೂಡ ಹೊರಡಿಸಿದ್ದು. ಹೀಗಾಗಿ ನಾವು ಈಗಾಗಲೇ ಅಂತಾರೆ ಧಾರವಾಡದಲ್ಲಿ ಬಹುತೇಕ ಕನ್ನಡಪರ ಸಂಘಟನೆಗಳು ಇದಕ್ಕೆ ಸಂಬಂಧಪಟ್ಟ ಪ್ರತಿಭಟನೆಯನ್ನು ಕೂಡ ಮುಗಿಸಿರುವ ಹಿನ್ನೆಲೆ ಅಂತಂದ್ರೆ ಯಾರು ಕೂಡ ಇವತ್ತು ನಡೆಸಿರುವಂತಹ ಬಂದ್ಗೆ ಕರೆ ನೀಡಿಲ್ಲ. ಹೀಗಾಗಿ ಧಾರವಾಡದಲ್ಲಿ ಯಾವುದೇ ರೀತಿಯ ಬಂದ್ ಇಲ್ಲ. ಸಂಪೂರ್ಣವಾಗಿ ಜನಜೀವನ ಯಾವ ರೀತಿ ಇರುತ್ತೆ ಅದೇ ರೀತಿ ಇವತ್ತಿನ ಜನಜೀವನ ನಡೀತಾ ಇದೆ. ಡಿವಿ ಕಮ್ಮ ರಿಪಬ್ಲಿಕ್ ಕನ್ನಡ ಧಾರವಾಡ.